ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ನೀವು ಆಲ್ರೆಡಿ ಒಂದು ಲ್ಯಾಂಗ್ವೇಜಲ್ಲಿ ಸರ್ಚ್ ಮಾಡಿಕೊಂಡು ಕನ್ನಡದಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಕನ್ನಡದಲ್ಲಿ ಯಾವುದೇ ಒಂದು ಕ್ಯಾಟಗರಿ ಚೂಸ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀರ ಅಂದರೆ ನಿಮಗೆ ಈಗ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದೀರಾ. ಕನ್ನಡ ಲ್ಯಾಂಗ್ವೇಜಲ್ಲೇ ನಿಮ್ಮ ಒಂದು ವಿಡಿಯೋನ ಜನ ನೋಡ್ತಾ ಇದ್ದಾರೆ. ನಿಮ್ಮೊಂದು ಜನಕ್ಕೆ ಇಷ್ಟ ಆಗಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ನಿಮ್ಮೊಂದು ವಿಡಿಯೋ ನೋಡ್ತಾರೆ, ನಿಮ್ಮೊಂದು ವಿಡಿಯೋಗೆ ಲೈಕ್ ಕೊಡ್ತಾರೆ, ಕಮೆಂಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆದರೆ ನೀವು ಕನ್ನಡ ಬಿಟ್ಟು ಏನಾದರೂ ಕನ್ನಡ ಲ್ಯಾಂಗ್ವೇಜಲ್ಲಿ ಬಿಟ್ಟು ಮತ್ತು ಬೇರೆ ಭಾಷೆನೂ ಕೂಡ ಯೂಸ್ ಮಾಡಿಕೊಂಡು ಎರಡೂ ಭಾಷೆನೂ ಕೂಡ ಒಂದು ಹಿಂದಿ ಆಗಲಿ ಒಂದು ಇಂಗ್ಲೀಷ್ ಆಗಲಿ ಆ ಹಿಂದಿ ಇಂಗ್ಲೀಷ್ ಜೊತೆಗೆ ಕನ್ನಡನೂ ಕೂಡ ಮಿಕ್ಸ್ ಮಾಡಿಕೊಂಡು ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ನಿಮಗೆ ಏನು ಸಮಸ್ಯೆ ಆಗುತ್ತೆ. ಆದರೆ ಒಂದೇ ಲ್ಯಾಂಗ್ವೇಜಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಹಾಗೆ 2-3 ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ ಅನ್ನೋದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್. ಯಾಕಪ್ಪ ಅಂದರೆ ಭಾಳ ಜನ ಏನು ಮಾಡ್ತಾರೆ ಅಂದರೆ ಈಗ ಕನ್ನಡ ಜೊತೆಗೆ ಇಂಗ್ಲೀಷನ್ನು ಕೂಡ ಸೇರಿಸ್ತಾರೆ, ಹಿಂದಿನೂ ಕೂಡ ಸೇರಿಸ್ತಾರೆ. ಈ ಥರ ಭಾಷೆ ಸೇರಿಸೋದ್ರಿಂದ ಚಾನಲ್ಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಹಾಗೆ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದರಿಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್, ಈಗ ಕನ್ನಡ ಭಾಷೆಯಲ್ಲಿ ನೀವೇನಾದರೂ ವಿಡಿಯೋ ಮಾಡ್ತಾಯಿದ್ದರೆ ಜನಕ್ಕೆ ಇಷ್ಟ ಆಗ್ತಿರೋ ಆ ಒಂದು ವಿಡಿಯೋನ ನಿಮ್ಮೊಂದು ಯೂಸರ್ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾರೆ. ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಆಗೋಕ್ಕೆ ನೋಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ಆದರೆ ನೀವು ಯಾವುದೇ ಒಂದು ಲ್ಯಾಂಗ್ವೇಜ್ ನೀವು ಮಿಕ್ಸ್ ಮಾಡೋ ತಕ್ಷಣ ಅವ್ರಿಗೆ ಕನ್ನಡದಲ್ಲಿ ಇರುವಂಥ ಸಬ್ಸ್ಕ್ರೈಬರ್ಸ್ಗೆ ಹಿಂದಿ ಆಗಲಿ ಅರ್ಥ ಆಗೋಲ್ಲ. ಅವಾಗ ಎರಡು ಮಿಕ್ಸ್ ಮಾಡಿಕೊಂಡು ನೀವು ವಿಡಿಯೋ ಮಾಡ್ತೀರ. ಅದೇ ಹಿಂದಿ ಭಾಷೆಯಲ್ಲಿರೋರಿಗೆ ಕನ್ನಡ ಗೊತ್ತಾಗಲ್ಲ. ಆಯಿತಾ ಫ್ರೆಂಡ್? ಹಿಂದಿಯಲ್ಲಿ ನೀವು ಮಾತಾಡಿದರೆ ಕನ್ನಡವ್ರಿಗೆ ಗೊತ್ತಾಗಲ್ಲ. ಈ ರೀತಿ ಮಿಕ್ಸ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಚಾನಲಿರುವಂಥ ಹಳೆ ಸಬ್ಸ್ಕ್ರೈಬರ್ಸ್ ಏನಾಗ್ತಾರೆ ಅಂದರೆ ನಿಮ್ಮೊಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡುವಂಥ ಚಾನ್ಸಸ್ ಇರುತ್ತೆ ಫ್ರೆಂಡ್. ಯಾಕಂದರೆ ಅವ್ರಿಗೆ ಅರ್ಥ ಆಗೋಲ್ಲ. ನೀವು ಎರಡೂ ಭಾಷೆ ಮಿಕ್ಸ್ ಮಾಡಿಕೊಂಡು ನೀವು ಹೇಳ್ತಾ ಇದ್ದರೆ ಅರ್ಥ ಆಗೋಲ್ಲ. ಹಾಗಾಗಿ ಅವರು ನಿಮ್ಮೊಂದು ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಹಿಂದಿಯಲ್ಲಿ ಮಾತಾಡಿದರೆ ಹಿಂದಿಯವರು ಬರ್ತಾರೆ, ಆದರೆ ಹಿಂದಿ ಸಬ್ಸ್ಕ್ರೈಬ್ ಆಗ್ತಾರೆ. ಆದರೆ ಅವ್ರಿಗೂ ಕೂಡ ಕನ್ನಡದಲ್ಲಿ ನೀವು ಮಿಕ್ಸ್ ಆಗಿ ಎರಡು ಭಾಷೆ ಇದ್ದರೆ ಅವರು ಕೂಡ ಅದೇ ರೀತಿ ಮಾಡ್ತಾರೆ ಫ್ರೆಂಡ್. ಹಾಗಾಗಿ ಏನು ಹೇಳ್ತೆ ಅಂದರೆ ನೀವು ಯಾವುದೇ ಒಂದು ಚಾನಲ್ ಕ್ರಿಯೇಟ್ ಮಾಡಿದರೂ ಕೂಡ ಒಂದೇ ಲ್ಯಾಂಗ್ವೇಜ್ನಲ್ಲಿ ಮಾತಾಡಿ. ನಾನು ಆಲ್ರೆಡಿ ನೋಡಿದ್ದೀನಿ, ಕನ್ನಡದಲ್ಲಿ ಕ್ರಿಯೇಟ್ ಮಾಡ್ತಾರೆ. ಕನ್ನಡದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಒಂದು 75% ಇಂಗ್ಲೀಷಲ್ಲೇ ಮಾತಾಡ್ತಾರೆ ಫ್ರೆಂಡ್. ಆ ರೀತಿ ಆದಾಗ ಪಕ್ಕ ಕನ್ನಡಿಗರಿಗೆ ಸ್ವಲ್ಪ ಇಂಗ್ಲೀಷ್ ಬರಲ್ದವ್ರಿಗೆ ಎಡವಟ್ಟಾಗುತ್ತೆ ಫ್ರೆಂಡ್. ಯಾಕಂದರೆ ಒಂದೊಂದು ಸ್ಟೆಪ್ ಅರ್ಥ ಆಗಿಲ್ಲ ಅಂದರೆ ಆ ಒಂದು ವಿಡಿಯೋ ನೋಡಿ ಕೂಡ ಯೂಸ್ ಆಗೋಲ್ಲ ಅವ್ರಿಗೆ. ಹಾಗಾಗಿ ಏನಂತೆ ಅಂದರೆ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ರೆ, ಒಂದು ಭಾಷೆಯಲ್ಲಿ ನೀವೇನಾದರೂ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದರೆ ಅದೇ ಭಾಷೆಯಲ್ಲಿ ಕಂಟಿನ್ಯೂಸ್ ಆಗಿ ನೀವು ಒಂದೊಂದು ಸ್ಟೆಪ್ಪು ಕೂಡ ಕನ್ನಡದಲ್ಲೇ ನೀವು ಆ ಒಂದು ಭಾಷೆ ಯಾವೊಂದು ಭಾಷೆಯಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಆ ಒಂದು ಭಾಷೆಯಲ್ಲೇ ನೀವು ಜನಕ್ಕೆ ಟಿಪ್ಸ್ ಕೊಡಿ. ಜನಕ್ಕೆ ನೀವೇನು ಕ್ಯಾಟಗರಿ ಚೂಸ್ ಮಾಡಿದ್ರೆ ಆ ಒಂದು ಟಿಪ್ಸ್ ಕೂಡ ಕೊಡ್ತಾಯಿದ್ರೆ ನೀವು ಜನಕ್ಕೆ ಇಷ್ಟ ಆಗ್ತೀರಾ ಫ್ರೆಂಡ್. ಇದು ಯಾಕೆ ತಿಳಿಸಿರಿ ಅಂದರೆ ಆಲ್ಮೋಸ್ಟ್ ಭಾಳ ಜನ ಸ್ವಲ್ಪ ಜನ ಮಿಕ್ಸ್ ಮಾಡ್ತಾರೆ, ಎರಡು ಲ್ಯಾಂಗ್ವೇಜ್ ಮಿಕ್ಸ್ ಮಾಡ್ತಾರೆ. ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗ್ತಾ ಅಂತ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೇನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಶೇರ್ ಮಾಡಿ. ಟೇಕ್ ಕೇರ್, ಬಾಯ್.